ಭಾರತ ದೇಶದಾಗ ಈಗ ವಿಧಾನಸಭಾ ಚುನಾವಣೆ ಗುಜರಾತದ ಪರಿಸ್ಥಿತಿ ನೋಡಿದಿರಲ್ಲ. ಮತ್ತು ಎಕ್ಸಿಟ್ ಪೋಲ್ದಾಗ ಬಿ ಜೆ ಪಿ ಮುಂದೈತ್ರಿ. ಹಾಗಾದ್ರೆ ಬಿ ಜೆ ಪಿ ಭಾರಿ ಬಹುಮತದಿಂದ ಅಲ್ಲಿ ಸರ್ಕಾರ ರಚನೆ ಮಾಡೋದು. ಯಾಕಂದ್ರೆ ಅಲ್ಲಿ ಮೋದಿ ಸಾಹೇಬರಿಗೆ ಪ್ರತಿಷ್ಠೆ ಪ್ರಶ್ನೆನೂ ಐತ್ರಿ ಅಲ್ಲಿ. ಯಾಕಂದ್ರೆ 27 ವರ್ಷದಿಂದ ಅಲ್ಲಿ ಸರ್ಕಾರ ನಡೆಸ್ಯಾರ. ಅದರ ಸಲುವಾಗಿ ಅಲ್ಲಿ ಬಹುಮತ ಮಾತ್ರ ಬಿ ಜೆ ಪಿಗಿನ ಕಂಪ್ಲೀಟ್ ಆಗೋದ. ಆಮ್ ಆದ್ಮಿ ಅಂತ ಎಲ್ಲರೂ ಹೇಳಿದರು. ಆಮ್ ಆದ್ಮಿ ಈಗ ಭಾಳ ಹಿಂದೆ ಉಳ್ದೈತಿ 3ನೇ ಸ್ಥಾನಕ್ಕೆ. 2ನೇ ಸ್ಥಾನಕ್ಕೆ ಕಾಂಗ್ರೆಸ್ ಬರಾಕತ್ತೈತಿ. ಈಗ ಜನ ಯಾವ ನಿರ್ಣಯ ತೊಗೋತಾರ ನಾಳೆ ಗೊತ್ತಾಕೈತಿ ಅಲ್ರಿ. ಹಾಗಾದ್ರೆ ಬಿ ಜೆ ಪಿನ ಅಲ್ಲಿ ಮುಂದುವರೆದೈತಿ ಅಂದಮೇಲೆ ಇನ್ನಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ ವಿರೋಧ ಪಕ್ಷದಾಗ ನಿಂದಿರುವಂಥ ಪರಿಸ್ಥಿತಿ ಆಯ್ತು. ಮಾತ್ರ ಒಂದು ಒಳ್ಳೆಯ ಸುದ್ದಿ ನೋಡ್ರಿ, ಈಗ ಹಿಮಾಚಲ ಪ್ರದೇಶದಾಗೂ ಬಿ ಜೆ ಪಿ ಕಬ್ಜಾ ತೊಗೋತಾರೆ. ಟಕ್ಕರ್ ನಡೆದೈತಿ ಇಬ್ಬರಿಗೂ. ಹಿಮಾಚಲ ಪ್ರದೇಶದಾಗ ಬಿ ಜೆ ಪಿಗೆ ಮತ್ತು ಆಮ್ ಆದ್ಮಿಗೆ ನಡೆದೈತಿ. ಆದರೆ ಮಹಾನಗರ ಪಾಲಿಕೆ ಎಲ್ಲಿ ದಿಲ್ಲಿ 15 ವರ್ಷದಿಂದ ಬಿ ಜೆ ಪಿ ಏನು ಕಬ್ಜಾ ತೊಗೊಂಡಿತ್ತು ಅದನ್ನು ಮಾತ್ರ ಭಾರಿ ಬಹುಮತದಿಂದ ಆಮ್ ಆದ್ಮಿ ಕಬ್ಜಾ ತೊಗೊಂಡೈತಿ. ತುಂಬ ನಿರಾಳಾಗೈತಿ. ಇನ್ನು ಬರ್ತಾನೆ ನೋಡ್ರಿ, ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು 100 ಕೋಟಿ ರೂಪಾಯಿ ಶಿಲಾನ್ಯಾಸಗಳು ನಡ್ಸಾಕತ್ತಾರ. ಶಿಲಾನ್ಯಾಸಗಳು ಯಾಕೆ ನಡ್ಸಾಕತ್ತಾರಂದ್ರೆ ಯಾವಾಗ ಸೂಚನೆ ಬರ್ತೈತೆ ಚುನಾವಣಾ ಗೊತ್ತಿಲ್ಲ. ನಾಳೆ 8ನೇ ತಾರೀಕು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಇಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣ ಜನವರಿ ಮತ್ತು ಫೆಬ್ರವರಿಯಾಗ ಅನೌನ್ಸ್ ಆಕೈತಿ. ಕರ್ನಾಟಕದಾಗ ಕಾಂಗ್ರೆಸ್ದವ್ರು ಮಾತ್ರ ಕುಂಭಕರ್ಣ ನಿದ್ದೆ ಮಾಡ್ಕೋತ ಕೂತಾರು. ಎಲ್ಲಿ ಜೆ ಡಿ ಎಸ್ದವ್ರು ತಮ್ಮ ಪಂಚರಥ ಯಾತ್ರೆ ಎಲ್ಲೆಲ್ಲಿ ಮಾಡಾಕತ್ತಾರ, ಲಕ್ಷಾಂತರ ಮಂದಿ ಕೂಡಾಕತೈತಿ, ಅಲ್ಲಿ ಅವ್ರು ತಮ್ಮ ಕ್ಷೇತ್ರದ ಟಿಕೆಟ್ ಘೋಷಣೆ ಮಾಡಾಕತ್ತಾರ. ಆದರೆ ಇನ್ನೂ ಸರ್ವೇನ ಅಂತಾರೆ ಕಾಂಗ್ರೆಸ್ದವ್ರು. ಎಷ್ಟು ಮಂದಿ ಆಕಾಂಕ್ಷಿಗಳಿಗೆ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ತೊಗೊಂಡ ಟಿಕೆಟ್ ಸಲುವಾಗಿ ಅರ್ಜಿ ಹಾಕೊಂಡ್ರಿ. ಆದ್ರೆ ಅವ್ರಿಗೆ ಇನ್ನೂ ಮೇವು ಕಟ್ಟೋದ ಬಿಡವಾರಿ. ಆದ್ರೆ ಅವ್ರಿಗೆ ಯಾವಾಗ ಟಿಕೆಟ್ದ ಅನೌನ್ಸ್ ಮಾಡ್ತೀರಿ? ಈಗ ಭಾಳ ಕಾರ್ಯಕರ್ತರು ನಮ್ಮನ್ನು ಫೋನ್ ಮಾಡಿ ಕೇಳಾಕತ್ತಾರ ಆಕಾಂಕ್ಷಿಗಳು. ಈಗ ನೋಡ್ರಿ, ಬಿ ಜೆ ಪಿ ಅವರು ಎಲ್ಲಿ ಹೋದಲ್ಲಿ ಬಿ ಜೆ ಪಿ ಇವತ್ತು ಈ ಕ್ಷೇತ್ರದಾಗ ಟಿಕೆಟ್ ಅನೌನ್ಸ್ ಮಾಡ್ಕೊತ ಹೊಂಟಾರೆ. ಎಲ್ಲಿ ಸಮಾವೇಶ ನಡೆದಾವ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳದ್ದು ಎಲ್ಲ ಅನೌನ್ಸ್ ಮಾಡ್ಕೊತ ಹೊಂಟಾರ. ಅಂದ್ರೆ ದುಡಿಯಾಕೆ ಕೆಲಸ ಸಿಗ್ತೈತಿ. ಆದರೆ ಇವರು ಕಾಂಗ್ರೆಸ್ದವ್ರು ಇನ್ನೂ ಕುಂಭಕರ್ಣ ನಿದ್ದೆ ಮಾಡ್ಕೊತ ಕಣ್ಣು ಮುಚ್ಚಿ ಕುಳ್ಕೊಂಡು ಬಿಟ್ರೆ ಪರಿಸ್ಥಿತಿ ಏನ್ರಿ ಆಕಾಂಕ್ಷಿಗಳದು? 2 ಲಕ್ಷ ರೂಪಾಯಿ ಕೊಟ್ಟು ಯಾರಿಗೂ ಕೊನೆ ಟೈಮ್ದಾಗ ನೀವು ಟಿಕೆಟ್ ಕೊಡ್ತೀರಿ. ಯಾವಾಗಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆದಾಗನ ಕಾಂಗ್ರೆಸ್ ನಿದ್ರಾಹೀನದಾಗ ಐತಿ, ಕುಂಭಕರ್ಣ ನಿದ್ದೆ ಐತಿ, ಅದಕ್ಕೆ ಎಬ್ಸಕ್ಕೂ ತಯಾರಿಲ್ಲ. ಹಿಂಗಾದ್ರೆ ಕಾಂಗ್ರೆಸ್ ಸರ್ವನಾಶ ಆಕೈತೋ, ಅಧೋಗತಿಗೆ ಇಳಿತೈತೋ, 0 ಪಾಯಿಂಟ್ಗೆ ಬರ್ತೈತೋ ಗೊತ್ತಾಗ್ವಾತ್. ಈಗ ನೋಡಿದ್ರೆ ಕರ್ನಾಟಕದಾಗ ಈಗ ಬಿ ಜೆ ಪಿ ರಭಸದ ಪ್ರಚಾರ ಜೋರೈತಿ, ಶಿಲಾನ್ಯಾಸಗಳು ನಡೆಸೈತಿ. ಸರ್ಕಾರ ಅವ್ರ ಕೈಯಾಗೈತಿ. ಆ ಥರ ಬೆನ್ನ ಕುಮಾರಸ್ವಾಮಿ ಸಹಿತ ಸಡ್ಲು ಬಿಡಲ್ಲ ಬೆನ್ನ ಹತ್ಯಾರ. ಎಲ್ಲಿ ಹೋದಲ್ಲಿ 100 ಲಕ್ಷಾಂತರ ಜನ ಸೇರಾಕತ್ತಾರ ಸಮಾವೇಶದಾಗ. ಅಲ್ಲಿ ಅವ್ರು ಟಿಕೆಟ್ ಅನೌನ್ಸ್ ಮಾಡಾಕತ್ತಾರ. ಹಾಗಾದ್ರೆ ಗುಜರಾತ್ದಾಗ ಬಿ ಜೆ ಪಿ ಬರ್ತೈತಿ, ಹಿಮಾಚಲ್ದಾಗೂ ಬಿ ಜೆ ಪಿ ಬರ್ತೈತಿ. ಇದೇ ಕಡತನ್ಯಾಗ ಅಲ್ಲಿದು ಬಿ ಜೆ ಪಿ ಫುಲ್ ಮೆಜಾರಿಟಿ ಬತ್ತಂದ್ರೆ ತಕ್ಷಣ 1 ತಿಂಗಳಾಗ ಅನೌನ್ಸ್ ಮಾಡಿಬಿಡ್ತಾರೆ. ಇಲ್ಲೂ ಕಾಂಗ್ರೆಸ್, ಕರ್ನಾಟಕದಾಗೂ ಬಿ ಜೆ ಪಿ ಮುಂಚೂಣಿಯಾಗಿ ಬರುವಂಥ ಪರಿಸ್ಥಿತಿ ಬರುವಾಗ ಆವಾಗ ಇವರು ನಿದ್ದೆಯಿಂದ ಕಣ್ಣು ತೆಗೆದು ನೋಡಿದಾಗ ಈ ಎಲ್ಲ ಪ್ರಚಾರ ಮಾಡೋಕ್ಕೂ ಟೈಮ್ ಇರೋಂಗಿಲ್ಲ. ಯಾಕಂದ್ರೆ ಕೆಲವು ಕಾಂಗ್ರೆಸ್ ಆಕಾಂಕ್ಷಿಗಳು ತಮಗೆ ಅಭ್ಯರ್ಥಿ ಘೋಷಣೆ ಮಾಡ್ತಾರಂಥೇಳಿ ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಪ್ರಚಾರದ ವ್ಯವಸ್ಥೆಯನ್ನು ಮಾಡ್ಕೊಂಡಾರ. ಜನರಿಗೆ ಹೇಳ್ಯಾರ ನನಗೆ ಟಿಕೆಟ್ ಸಿಗ್ತೈತೆ ಅಂಥೇಳಿ. ಆದರೆ ಇನ್ನೂ ಅನೌನ್ಸ್ ಯಾಕೆ ಮಾಡೋಕ್ಕೆ ತಯಾರಿಲ್ಲರಿ? ಯಾವಾಗ ಟಿಕೆಟ್ ಘೋಷಣೆ ಮಾಡೋರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಯಾವಾಗ ನಿಮ್ಮ ಮೀಟಿಂಗ್ ಆಗು, ನಿಮ್ಮದೊಂದು ಗುಂಪು ಅವ್ರದ್ದೊಂದು ಗುಂಪು ಛಿದ್ರ ಆಗಿ ಹೊಂಟೈತಿ. ಕಾರ್ಯಕರ್ತರಿಗೆ ಏನು ಪರಿಸ್ಥಿತಿ ನಿರ್ಮಾಣ ಮಾಡೋರ? ಇನ್ನು ಬೆಳಗಾವಿಯಲ್ಲಿ ಬರುವ ಅಧಿವೇಶನ ಕೊನೆಯದಾಕೈತಿ. ಇದೇ ಕೊನೆಯ ಅಧಿವೇಶನ ಆದ ತಕ್ಷಣ ಇಲ್ಲೂ ಅನೇಕ ಘೋಷಣೆಗಳನ್ನ ಅವರ ಮಾಡವ್ರ. ಜನರಿಗೆ ಅನೇಕ ಮೂಲಭೂತ ಸೌಲಭ್ಯ ಸಲುವಾಗಿ ನಮ್ಮ ಸರ್ಕಾರ ಮುಂದೆ ತೊಗೊಂಬರ್ರಿ, ಇಂತಿಷ್ಟು 1000 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಡ್ತೀವಿ ಅಂತೇಳಿ ವಿಧಾನಸಭಾ ಸುವರ್ಣಸೌಧದಾಗ ಏನು ಬೆಳಗಾವಿದಾಗ ನಡೆಯಾಕತ್ತೈತಿರಲ್ಲ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಕಾಂಗ್ರೆಸ್ಗೆ ದಿಕ್ಕ ಬದಲು ಮಾಡ್ತಾರೆ. ಕಾಂಗ್ರೆಸ್ ದಿಕ್ಕೆಟ್ಟು ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈಗಾಗಲೇ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ ಎಷ್ಟು ಚಂದ ಕೂಡಿತ್ತು. ಆದರೆ ಈಗ ಆ ತಾಕತ್ತು ಕಾರ್ಯಕರ್ತರಲ್ಲಿ ಉಳಿದಿಲ್ಲ. ಇನ್ನೂ ಬೆಂಗಳೂರು ಅಲ್ದಾಡೋದು, ದಿಲ್ಲಿ ಅಲ್ದಾಡೋದು ಮಾಡಾಕತ್ತಾರ. ಯಾರ ಕಡೆ ಟಿಕೆಟ್ ಫೈನಲ್ ಆಕ್ಕವು, ಯಾರು ಹೈಕಮಾಂಡು, ಯಾರು ಕೋರ್ ಕಮಿಟಿನೋ ತಿಳಿಯವಾತು. ಇನ್ನು ಗುಜರಾತ್ದಾಗ ಮಾತ್ರ ಬಿ ಜೆ ಪಿ ಬಾವುಟ ಹಾರೋದ, ಬರೆದಿಟ್ಕೋರಿ. ಹಿಮಾಚಲ್ದಾಗೂ ಹಾರೋದ. ಇನ್ನು ಕರ್ನಾಟಕದಾಗ ಮಾತ್ರ ಅಲ್ಲಿಯೂ ಇವರು ಏನಾದರೂ ನಿದ್ರಾಹೀನ ಸ್ಥಿತಿದಾಗ ಹೋದ್ರಿ 3ನೇ ಸ್ಥಾನಕ್ಕೆ ಕಾಂಗ್ರೆಸ್ ಬರ್ತೈತಿ ಅಂಬಲ್ಲ. ಮೊದಲನೇ ಸ್ಥಾನ ಬಿ ಜೆ ಪಿಗೆ ಬರ್ತಂದ್ರೆ 2ನೇ ಸ್ಥಾನ ಜೆ ಡಿ ಎಸ್ಗೆ ಬರ್ತೈತಿ. ಭಾಳ ಸ್ಪೀಡ್ ಹೊಂಟಾರ ಅವ್ರು.
ಇವರ ಸಮಾವೇಶಗಳಿಲ್ಲ, ಕಾರ್ಯಕರ್ತರ ಸಭೆಗಳಿಲ್ಲ. ಬರೇ ಘೊಂಗನ್ಯಾಗ ನಮ್ಮದ ಸರ್ಕಾರ ಬರ್ತೈತೆ, 130 ಬರ್ತಾವೆ, 140 ಬರ್ತಾವೆ, 150 ಬರ್ತಾವೆ, ನಾ ಮುಖ್ಯಮಂತ್ರಿ ಹಾಕನ್, ನೀ ಮುಖ್ಯಮಂತ್ರಿ ಹಾಕನ್ ಅಂತೇಳಿ ಏನು ಓಡಾಡಕತ್ತೀರಿ. ಆದ್ರೆ ಕಾರ್ಯಕರ್ತರು ನಿಮ್ಮ ಕೈ ಬಿಟ್ಟು ಹೋದ್ರಂದ್ರೆ ನಿಮಗೆ ಮಹಾ ಮೋಸ ಆಕೈತಿ, ನೀವು ಮೋಸ ಅವ್ರಿಗೆ ಮಾಡಿದಂಗೆ ಆಕೈತಿ. ಅದೇ ಎಚ್ಚರಿಕೆಯ ಗಂಟೆಯ ಇದೊಂದು ವಿಡಿಯೋ. ಇದನ್ನು ನೋಡಿದ ತಕ್ಷಣ ಎಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು JDS ಕಾರ್ಯಕರ್ತರ BJP ಹುರುಪು ತುಂಬುವಂಥ ಅಭ್ಯರ್ಥಿಗಳು ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಮತ್ತು ಬೇರೆ ಸುದ್ದಿ ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ.